ಏನು ಹೇಳಿಲ್ಲ, ತೆಗೆದಿದ್ದಾರೆ ಅವ್ರಿಗೆ ಕೆಲಸದಿಂದ. ಅವ್ರು ಏನು ನಮಗೆ ಮಾತು ಕೊಟ್ಟಿದ್ದಾರೆ ಅದನ್ನ ನಡೆಸ್ಕೊಡ್ಲಿ ಸಾಕು. ಪೈಸಾ ಕೊಡ್ದಿರಾ ನಾಳೆಯಿಂದ ಕೆಲ್ಸಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟಿದ್ರು. ಎಲ್ಲಾ ಆಶಾ ಕಾರ್ಯಕರ್ತರಿಗೂ 10,000 ಬರ್ತಾ ಇಲ್ಲ. ನಮಗ್ ತಗೊಂಡಿದ್ದು 2 ವರ್ಗ ಅಂತ. ಸೊ ಇವಾಗ ನಮ್ಗೆ 24x7 ಆಗಿರುತ್ತೆ. ನಮಗೆ ನನಗೆ ತಕ್ಕ ಬೆಲೆ ಬೇಕು ಅಂತ ನಾವು ಕೇಳ್ತಿದೀವಿ. AC ರೂಮ್ಗಳಲ್ಲಿ ಕುತ್ಕೊಂಡು ಮಾತಾಡ್ತಾರೆ. 5,000 ಕೊಟ್ರೆ ಸಾಕಿಲ್ವ? ಆ ಮಗು ಹುಟ್ಟಿದಂಗಿಂದ ಹಿಡಿದು 1.5 ವರ್ಷ ಆಗೋವರೆಗೂ ನಮಗೆ ಕೊಡೋದೇ 100 ರೂಪೀಸ್. ಆಶಾಗಳಿಗೆ ಒಂದೊಂದೇ ಪ್ರಾಬ್ಲಮ್ ಶುರು ಮಾಡ್ತಿದ್ದಾರೆ. ರಾಜ್ಯವ್ಯಾಪಿ ಆಶಾ ಕಾರ್ಯಕರ್ತರು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿರುವಂತದ್ದು ಸರ್ಕಾರ ಮುಂದೆ ಬೇಡಿಕೆಗಳನ್ನ ಇಟ್ಟು ಇವತ್ತು ಅಂದ್ರೆ ಆಗಸ್ಟ್ 12, 13, 14 ಈ 3 ದಿನಗಳ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿರುವಂತದ್ದು. ನಾನೀಗ ಸದ್ಯ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಇದ್ದೀನಿ. ನನ್ನೊಂದಿಗೆ ಫರ್ಹಾನ್ ಅನ್ನುವಂತಹ ಆಶಾ ಕಾರ್ಯಕರ್ತರಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್ಕಾರ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು? ಕಳೆದ 7 ತಿಂಗಳ ಅಷ್ಟೇ ನೀವು ಪ್ರತಿಭಟನೆ ಮಾಡಿದ್ರಿ, ಮುಷ್ಕರವನ್ನು ಮಾಡಿದ್ರಿ, ಮತ್ತೆ ಇವತ್ತಿನಿಂದ 3 ದಿನ ಮುಷ್ಕರವನ್ನು ಹಮ್ಮಿಕೊಂಡಿರುವಂತದ್ದು, ಧರಣಿಯನ್ನು ಹಮ್ಮಿಕೊಂಡಿರುವಂತದ್ದು. ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಅಂತ? ನಾವು ಜನವರಿಯಲ್ಲಿ ಏನು ಹೋರಾಟ ಮಾಡಿದ್ವಿ, ಅಹೋರಾತ್ರಿ 4 ದಿನದ ಹೋರಾಟದಲ್ಲಿ 4ನೇ ದಿನದ 4 ದಿನ ಆದಮೇಲೆ ನಮಗೆ ಜನವರಿ 10ನೇ ತಾರೀಕು CM ಅವರು ಅವರ ಸಮ್ಮುಖದಲ್ಲಿ ಮತ್ತೆ ನಮ್ಮ ಅಧಿಕಾರಿಗಳ ಸಮ್ಮುಖದಲ್ಲಿ ಮಾತುಕತೆ ಕೊಟ್ಟಿದ್ದು ನಮಗೆ 10,000 ಘೋಷಣೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು, ಬರದೇ ಹೋಗಲಿ ಅಂತ ಆಶಾಗಳಿಗೆ ಎಲ್ಲರಿಗೂ ನಾವು ಮಾರ್ಚಿಂದ ಆರ್ಡರ್ ಕಾಪಿ ಕೊಡ್ತೀವಿ, ಏಪ್ರಿಲಿಂದ ನಾವು 10,000ನ ನಿಮಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಘೋಷಣೆ ಮಾಡ್ಕೊಂಡಿದ್ದಾರೆ. ನಮಗೂ ಹೇಳಿದರು, ಬಂದು ಸ್ಟ್ರೈಕಲ್ಲೂ ಬಂದು ಎಲ್ಲ ಆಶಾ ವರ್ಕರ್ಸ್ ಮುಂದೆ ಬಂದು ಹೇಳ್ಕೊಂಡು ಹೋಗಿದ್ದಿದ್ದು ಈ ವಿಷಯನ. ಸೊ ಇವಾಗ ನಾವು 7 ತಿಂಗಳಿಂದನೂ ಸುಮಾರು ನಮ್ಮ AITUC ಸಂಘಟನೆ ಕಡೆಯಿಂದ 15-20 ಮೀಟಿಂಗ್ಸ್ನ ಮಾಡಿದ್ದೀವಿ. ಇವತ್ತವರೆಗೂ ನಮಗೆ ಏನು ಕೂಡ ಅವರಿಂದ ನಮಗೇನು ಸ್ಪಂದನೆಯೇ ಬರ್ತಾ ಇಲ್ಲ. ಅಂದರೆ ಏನು ಲಿಖಿತ ರೂಪದಲ್ಲಿ ಏನು ಆರ್ಡರ್ ಕಾಪಿ ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ, ಹೇಳ್ತಾನೆ ಇಲ್ಲ. ನಿಮಗೆ ಬರುತ್ತೆ, ವೆಯ್ಟ್ ಮಾಡಿ ಇಷ್ಟೇ ಹೇಳ್ತಾ ಇದ್ದಾರೆ ಹೊರತು ಬಂದಿಲ್ಲ. ಅದು ನಮಗೆ ಏಪ್ರಿಲಿಂದ ಬಂದಿಲ್ಲ 10,000. ಮತ್ತು ಬಜೆಟಲ್ಲಿ 1,000 ಅಂತ ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ, ಬಿಸಿಯೂಟ ಆಶಾ ಕಾರ್ಯಕರ್ತರಿಗೆ ಅಂತ ಹೇಳಿಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಬಟ್ ಆಶಾ ಕಾರ್ಯಕರ್ತರಿಗೆ ಆ 1,000 ಬಂದಿಲ್ಲ. ಮತ್ತು ನಮ್ಮದು ಇಮಿಡಿಯೇಟಾಗಿ ಜನವರಿ ಹೋರಾಟ ಆದಮೇಲೆ ಆಶಾ ಫೆಸಿಲಿಟೇಟರ್ಸ್ನ ತೆಗೆದಿದ್ದಾರೆ. ಏನೂ ಹೇಳಿಲ್ಲ, ತೆಗೆದಿದ್ದಾರೆ ಅವ್ರಿಗೆ ಕೆಲಸದಿಂದ. ಮತ್ತು 60 ವರ್ಷ ಮೇಲ್ಪಟ್ಟವ್ರನ್ನ ಅವರು ನಿವೃತ್ತಿ ಕೊಡ್ದಿರ ಅವ್ರಿಗೂ ಕೆಲಸದಿಂದ ತೆಗೆದಿದ್ದಾರೆ. ಏನು ಒಂದು ಪೈಸಾ ಕೊಡ್ದಿರಾ ನಾಳೆಯಿಂದ ಕೆಲ್ಸಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟಿದ್ದಾರೆ. ಆಶಾ ವರ್ಕರಿಗೆ ಪ್ರತಿದಿನ ಎಷ್ಟು ಗಂಟೆ ಕೆಲಸ ಇರುತ್ತೆ ಅನ್ನುವಂಥದ್ದು? ನಮಗೆ ತಗೊಂಡಿದ್ದು 2 ವರ್ಗ ಅಂತ ಸರ್. 2 ಅವರ್ಸ್ ಕೆಲಸ ಮಾಡಬೇಕು. ನಿಮ್ಮದೇ ಸಮುದಾಯದಲ್ಲಿ 2 ಅವರ್ಸ್ ಅಂತ ತಗೊಂಡಿರೋದು ನಮಗೆ ಕೆಲಸ ಮಾಡಬೇಕು ಅಂತ. ಸೊ ಇವಾಗ ನಮಗೆ 24x7 ಆಗಿರುತ್ತೆ ಕೆಲಸ. ಎಲ್ಲ ವಾಣಿ ವಿಲಾಸಿಗೆ ಮೊನ್ನೆ ನಾನೊಂದು ಬಾಣಂತಿನ ಕರ್ಕೊಂಡೋಗಿದ್ದೀನಿ ಡೆಲಿವರಿಗೆ. ಎಲ್ಲ ಸರ್ ಇಲ್ಲಿ ಏನು ಬ್ಯಾಂಗ್ಳೂರು ಅರ್ಬನಲ್ಲಿ, ರೂರಲಲ್ಲಿ ಏನು ಆಶಾ ವರ್ಕರ್ಸ್ ಇರ್ತಾರೆ ಅವರು ಸುಮ್ಮನೆ ಹಂಗೆ ಬರಲ್ಲ ಸರ್, ಕಳಿಸ್ಬಿಡಲ್ಲ. ಒಂದು ಪ್ರೆಗ್ನೆಂಟ್ನ ಅವಳ ಜೊತೆ ಬಂದು ಅಲ್ಲಿ ಮಲಗಿ ಅವಳಿಗೆ ಡೆಲಿವರಿ ಆಗಿ ಮಾಡಿಸ್ಬಿಟ್ಟು ಅವಳಿಗೆ ಏನೇನು ಟೆಸ್ಟ್ ಕೊಡ್ತಾರೆ ಎಲ್ಲ ಮಾಡಿಸ್ಬಿಟ್ಟು, ನಾನು ಅವತ್ತೊಂದು ರಾತ್ರಿ ಅಲ್ಲಿದ್ದೀನಿ. ಎಲ್ಲ ಎಷ್ಟು ಆಶಾ ಕಾರ್ಯಕರ್ತರು, ನಮ್ಮ ಆಶಾ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಸರ್ಕಾರಕ್ಕೆ ಅದು ಗೊತ್ತಿಲ್ಲ. ಸುಮ್ಮನೆ ಏನೋ ಕೊಟ್ಟಿದ್ದೀವಿ, ಸಮುದಾಯ 2,500 ಪಾಪ್ಯುಲೇಷನ್ ಕೊಟ್ಟಿದ್ದೀವಿ, ಮಾಡ್ತಾ ಇದ್ದಾರೆ. ಓಕೆ, ಅವ್ರಿಗೇನು 5,000 ಕೊಟ್ಟರೆ ಸಾಕಾಗುತ್ತೆ. ಇಲ್ಲ ಸರ್, ಅದು ಸಾಕಾಗಲ್ಲ. 5,000 ಅಲ್ಲ, 10,000 ಕೊಟ್ಟರು ಈಗಿನ ಸಿಚುವೇಷನಲ್ಲಿ, ಈಗಿರೋ ರೇಟಿನ ಅಭಾವದಲ್ಲಿ ನಾವು ಈ ಜೀವನ ನಡೆಸೋಕ್ಕಾಗಲ್ಲ. ಎಷ್ಟು ಕಷ್ಟ ಇದೆ ಆಶಾ ವರ್ಕರ್ ಕೆಲಸ ನಾವು ಮಾಡ್ತಿದ್ದೀವಿ ಅಂದರೆ. ಒಂದು ತಾಯಿ ಮಗುನ ಆರೈಕೆ ಮಾಡಿಬಿಟ್ಟು ಅವಳ ಪ್ರಾಣನ ನಾವು ಕಾಪಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಇವ್ರು AC ರೂಮ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾರೆ, 5,000 ಕೊಟ್ಟರೆ ಸಾಕಿಲ್ವ? ಇಲ್ಲ ಸರ್, ನಾವು ಅದಕ್ಕೇ ಇವಾಗ ಧರಣಿ ಮಾಡ್ತಾ ಇರೋದು. ಕೊಡಲೇಬೇಕು, ಆದೇಶ ಪತ್ರ ನಮಗೆ ಹೊರಡಿಸ್ಬೇಕು, ನಾವು ಅವಾಗವರೆಗೂ ಹೋಗಲ್ಲ ಅಂತ ಹೇಳಿಬಿಟ್ಟು ಮಾಡಿರೋದು. ಬಟ್ ನಮ್ಗೆ ಅಷ್ಟು ದಿನ, ನಮಗೆ ತುಂಬ ದಿನ ಈ ಧರಣಿ ಮಾಡೋ ಥರ ಸರ್ಕಾರ ನೋಡ್ಕೋಬಾರ್ದು. ನಮ್ಮ ಮೇಲೆ ಅವ್ರು ಏನು ಆದೇಶ ಹೇಳಿದ್ದಾರೆ, ಘೋಷಣೆ ಏನು ಮಾಡಿದ್ದಾರೆ ಅದನ್ನು ಹೊರಡಿಸ್ಬೇಕು ಅಂತೇಳ್ಬಿಟ್ಟು ನಾವು ಧರಣಿ ಮಾಡ್ತಾಯಿದ್ದೀವಿ. ಬೇರೆ ಜಿಲ್ಲೆಗಳಲ್ಲೆಲ್ಲ 31 ಜಿಲ್ಲೆಗಳಲ್ಲೂ ನಾವು ಆಶಾ ವರ್ಕರ್ಸ್ 42 ಜನ ಆಶಾ ವರ್ಕರ್ಸೂ ಅಹೋರಾತ್ರಿ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ರಾತ್ರಿ ಕೂಡ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮದು ಏನು ನಿವೃತ್ತಿ ಆಗಿರೋರಿಗೆ ಇಡಿಗಂಟು ಪಶ್ಚಿಮ ಬಂಗಾಳದಲ್ಲಿ ಏನು 5 ಲಕ್ಷ ಇಡಿಗಂಟು ಕೊಡ್ತಾ ಇದ್ದಾರೆ, ನಾವಿಲ್ಲಿ 3 ಲಕ್ಷ ಕೇಳಿದ್ದೀವಿ. ಆ 3 ಲಕ್ಷನೂ ಕಮ್ಮಿನೇ ನಾವು ಕೇಳಿರೋದು, ಅದನ್ನು ಕೊಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಆಶಾ ಫೆಸಿಲಿಟೇಟರ್ಸ್ನ ಮತ್ತೆ ಕೆಲಸಕ್ಕೆ ತಗೋಬೇಕು ಅಂತ ಹೇಳಿದ್ದೀವಿ. ಮತ್ತು ತರ್ಕಬದ್ಧ ಅಂತ ಹೇಳ್ಬಿಟ್ಟು ರ್ಯಾಷನಲಿಸಮ್ ಅಂತ ಮಾಡಿದ್ದಾರೆ. ಪಾಪ್ಯುಲೇಷನ್ನು 1,000 ಇರೋ ಆಶಾ ವರ್ಕರ್ಗೆ ಪಾಪ್ಯುಲೇಷನ್ನು ಅವ್ರಿಗೆ ಜಾಸ್ತಿ ಕೊಟ್ಟಿದ್ದಾರೆ. ಮತ್ತು 2,500 ಅರ್ಬನ್ನಲ್ಲಿ ಏನು ಮಾಡ್ತಾ ಇದ್ದೀವಿ, ಅವ್ರಿಗೆ 3,000 4,000 ಅಂತ ಹೇಳಿಬಿಟ್ಟು ರ್ಯಾಷನಲಿಸಮ್ ಮಾಡ್ತಾ ಇದ್ದಾರೆ. ಮತ್ತು
ನಮಗೆ ಮೌಲ್ಯಮಾಪನ ಅಂತ ಮಾಡ್ತಾ ಇದ್ದಾರೆ. ಪರ್ಸೆಂಟೇಜು ನಾವು ಮಾಡ್ತಿರೋದೇ ನಮ್ಮ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಒಂದೊಂದು ಕೆಲಸಕ್ಕೆ ನಮಗೆ ಇಷ್ಟಿಷ್ಟು ಅಮೌಂಟು ಅಂತ ಇದೆ. ANC-ಗೆ 200 ರೂಪಾಯಿ, ಅಂದರೆ ಪ್ರೆಗ್ನೆಂಟಿಗೆ 200 ರೂಪಾಯಿ, ಬಾಣಂತಿಗೆ 250 ರೂಪಾಯಿ. ಇಮ್ಯುನೈಸೇಷನ್ ಹಾಕಿದ್ರೆ ಆ ಮಗು ಹುಟ್ಟಿದಂಗಿಂದ ಹಿಡಿದು 1.5 ವರ್ಷ ಆಗೋವರೆಗೂ ನಮಗೆ ಕೊಡೋದೇ 100 ರೂಪೀಸು. ಸೊ ಈ ಥರ ನಾವು ಪಾಯಿಂಟ್ ವೈಸ್ ಮಾಡ್ತಾ ಇರೋ ಇನ್ಸೆಂಟಿವ್ ಬಂದುಬಿಟ್ಟು ನಮ್ಮದು ಪರ್ಫಾರ್ಮೆನ್ಸೇ ಸರ್. ಅದನ್ನು ಇವರು ಮೌಲ್ಯಮಾಪನ ಮಾಡಿಬಿಟ್ಟು ಪರ್ಸೆಂಟೇಜ್ ಕೊಡ್ತಾ ಇದ್ದಾರೆ. 50% ಕೊಟ್ಟರೆ ಅದಕ್ಕಿಂತ ಮಾಡಿದ್ರೆ ನಿಮಗೆ ಪ್ರೋತ್ಸಾಹನ ಕಮ್ಮಿ ಬರುತ್ತೆ ಅಂತ ಅಥವಾ ಹೇಗೆ ಅಂತ ಹೇಳಿ? ಕಮ್ಮಿ ಬರುತ್ತೆ ಅಂತಲ್ಲ, ಅಂಥ ಆಶಾ ವರ್ಕರ್ನ ತೆಗಿಬೇಕು ಅಂತ ಮೌಲ್ಯಮಾಪನ ಮಾಡ್ತಾ ಇರೋದು. ಇವರೇ ನಮ್ಗೆ ಹೇಳ್ಬಿಟ್ಟೇನು ತೊಗೊಂಡಿಲ್ಲ. ಮೌಲ್ಯಮಾಪನ ಮಾಡ್ತೀವಿ, ತರ್ಕಬದ್ಧ ಮಾಡ್ತೀವಿ, ಇದೆಲ್ಲ ಏನು ಹೇಳ್ಬಿಟ್ಟು ನಮಗೇನು ತೊಗೊಂಡಿಲ್ಲ. ಮತ್ತು ಘೋಷಣೆ ಮಾಡಿದಾಗ್ಲೂ 10,000 ನಿಮಗೆ ಬರೋ ಥರ ನಾವು ಬರ್ದಿರ ಇರೋ ಆಶಾಗೂ ಬರೋ ಥರ ಮಾಡ್ತೀವಿ ಅಂತ ಹೇಳಿದ್ದು ಇವರು. ಅದನ್ನೆಲ್ಲ ಏನು ನಮಗೆ ಹೇಳಿಲ್ಲ. ನಾವು ರ್ಯಾಷನಲಿಸಮ್ ಮಾಡ್ತೀವಿ, ಎಜುಕೇಷನ್ ನೋಡ್ತೀವಿ, ಮತ್ತು ಇದು ಮೌಲ್ಯಮಾಪನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಏನು ನಮ್ಮ ಜೊತೆ ಚರ್ಚೆ ಮಾಡಿಲ್ಲ. ಇವರೇ ನಿಮಗೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಆದೇಶ ಪ್ರತಿ ನಿಮ್ಮ ಹತ್ರ ಏನೇನಿದೆ ಅನ್ನುವಂಥದ್ದು, ಅಂದರೆ ನಿಮಗೆ ಏನೆಲ್ಲ ಫೆಸಿಲಿಟಿಗಳು ಗೌರ್ಮೆಂಟ್ ಇಂದ ಬರುತ್ತೆ ಅನ್ನೋದು ಏನಾದರೂ ಆದೇಶ ಪ್ರತಿ ಇದೆಯಾ, ಅಧಿಕೃತವಾದಂತಹ ಲೆಟರ್ಗಳು ಆ ಥರದ್ದು ಏನಾದ್ರು ನಿಮಗೆ ಪಡ್ಕೊಂಡಿದ್ರೆ ಹೆಂಗೆ ಅನ್ನೋದು? ಏನು ನಮಗೆ ಏನು ಸೌಲಭ್ಯ ಕೊಡ್ತಾರೆ ಅಂತ ಏನು ಇಲ್ಲ ಸರ್. ಒಂದು ಹೆಲ್ತ್ ಚೆಕಪ್ ಕೂಡ ನಾವು ಕೇಳ್ಕೋಬೇಕು ಮಾಡಿಸಿ ಅಂತ ಹೇಳಿಬಿಟ್ಟು. ನಮಗಾಗಲಿ ನಮ್ಮ ಫ್ಯಾಮ್ಲಿಗಾಗಲಿ ಏನಾದರೂ ಹುಷಾರಿಲ್ಲ ಅಂದರೆ ನಮಗೇನು ಫಸ್ಟ್ ಪ್ರಿಫರೆನ್ಸ್ ಏನಿಲ್ಲ. ನಾವೇ ಸಮುದಾಯದಲ್ಲಿ ಆರೋಗ್ಯ ನೋಡ್ಕೊಳ್ತೀವಿ. ನಮ್ಮ ಆರೋಗ್ಯನೇ ನಾವೇ ಹುಷಾರಿಲ್ದಿರ ಹೋದಾಗ ನಮಗೇನು ಫಸ್ಟ್ ಪ್ರಿಫರೆನ್ಸ್ ಇಲ್ಲ ಸರ್. ಅದರಲ್ಲಿ ಯಾವುದೂ ಸೌಲಭ್ಯ ನಮಗೇನು ಕೊಟ್ಟಿಲ್ಲ. ಪಿಂಕ್ ಕಾರ್ಡ್ ಅಂತ ಕೊಡ್ತೀವಿ ಅಂತ ಹೇಳಿದ್ರು, ಅದು ಇದುವರೆಗೂ ಬಂದಿಲ್ಲ. ಆಭಾ ಕಾರ್ಡ್ ಅಂತ ಹೇಳಿಬಿಟ್ಟು ಮಾಡಿಸಿದ್ದಾರೆ. ಸೊ ಅದನ್ನು ಕೂಡ ನಾವೇನು ಹೋಗಿದ ತಕ್ಷಣವೇ ಅದನ್ನು ನಮಗೆ ಯಾರಿಗೂ ಅದು ಸೌಲಭ್ಯ ಆಗಿಲ್ಲ ಸರ್. ಈಗ 3 ದಿನ ನೀವು ಧರಣಿ ಹಮ್ಮಿಕೊಂಡಿದ್ದೀರಿ, ಸರ್ಕಾರ ಈಗಲಾದ್ರೂ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೆ ಅನ್ನುವಂತಹ ವಿಶ್ವಾಸ ನಿಮಗೆ ಇದೆಯಾ ಅನ್ನುವಂಥದ್ದು? ವಿಶ್ವಾಸ ಅಲ್ಲ ಸರ್, ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಕೂತಿದ್ದೀವಿ. ಅದನ್ನು ಇವತ್ತು ನಮ್ಮ ಅಧಿಕಾರಿಗಳು ಬಂದಿದ್ರು, ನಾವು ಹೇಳಿ ಕಳಿಸಿದ್ದೀವಿ. ಇದಕ್ಕೆ ಬರೀ ಬಾಯಿ ಮಾತಲ್ಲಿ ನಾವು ಒಪ್ಕೊಳ್ಳಲ್ಲ. ನಮಗೆ ಆರ್ಡ್ರ್ ಕಾಪಿ ಬೇಕು, ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ನಮಗೆ ಇದು ಕೊಡಿಸ್ಬೇಕು, ಆರ್ಡ್ರ್ ಕಾಪಿ ಬರಬೇಕು ಸರ್ ನಮಗೆ. ಇಲ್ಲಾಂದರೆ ನಾವು ಧರಣಿ ನಿಲ್ಲಿಸಲ್ಲ ಅಂತ ಹೇಳಿದ್ದೀವಿ. ಬಟ್ 3 ದಿನ ಅಂತ ಹಮ್ಮಿಕೊಂಡಿದ್ದೀವಿ. ಆ 3 ದಿನದಲ್ಲಿ ನಮಗೆ ಸರ್ಕಾರ, ನಾನು ಅದೇ ಕೇಳ್ಕೊಳ್ತೀನಿ, ನಿಮ್ಮ ಎಲ್ಲ ನಿಮ್ಮ ಮುಖಾಂತರನೂ ನಾವು ಪ್ರೆಸ್ಸವ್ರ ಮುಖಾಂತರನೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್ಕಾರಕ್ಕೆ ಇದು ಗೊತ್ತಾಗಬೇಕು. ಸಾರಿ ನಮಗೆ ಬೀದಿಗೆ ತಂದು ಹೆಣ್ಮಕ್ಳನ್ನ ಕುಂಡ್ರಿಸೋ ಬದಲಿ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ಬಿಟ್ಟು ನಮ್ಮ ಕೆಲಸಕ್ಕೆ ಹೋಗೋ ಥರ ನೀವು ಮಾಡಿಕೊಡಿ, ದಾರಿ ಮಾಡಿಕೊಡಿ. ನಾವೇನು ಕೆಲಸ ಮಾಡಲ್ಲ ಅಂತ ಹೇಳ್ತಿಲ್ಲ. ನಾವಿಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸಮುದಾಯದಲ್ಲಿ. ಸೊ ನಾವು ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಬೇಡಿಕೆನ ಈಡೇರಿಸಿ ನಾವು ಹೋಗ್ತೀವಿ ಕೆಲಸಕ್ಕೆ ಅಂತಲೇ ಹೇಳ್ತಾ ಇರೋದು ಸರ್. ನಮ್ಮ ಬೇಡಿಕೆಗಳಂದರೆ ಈಗಾಗಲೇ ನಾವು ತಿಳಿಸಿದ್ದೀವಿ. ಈಗ ನಮ್ಮ ಸರ್ಕಾರದಿಂದ ಅಧಿಕಾರಿಗಳು ಬಂದಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ. ಅವ್ರ ಮುಂದೆ ನಾವು ಪ್ರಸ್ತಾಪ ಮಾಡಿದ್ದೀವಿ. ಇದಕ್ಕೆ ಮುಂಚೆ ಒಂದು 5 ದಿನದ ಮುಂದೆ ಅವರು ನಮ್ಮ ಯೂನಿಯನ್ ಅಧ್ಯಕ್ಷರ ಕಡೆಯವರಿಂದ ಅವರು ಒಂದು ಮೀಟಿಂಗ್ ಮಾಡ್ಕೊಂಡಿದ್ದಾರೆ. ಏನೇನು ಪ್ರಸ್ತಾಪ ಮಾಡಿದ್ರಿ ಅಧಿಕಾರಿಗಳ ಹತ್ರ ಸರ್? ಏನು CM ಅವರು ಏನು ನಮಗೆ ಆದೇಶ ಕೊಟ್ಟಿದ್ದರು, ಲಾಸ್ಟ್ ಟೈಮ್ ನಾವು ಧರಣಿ ಮಾಡಿದಾಗ ಅದು ಅಹೋರಾತ್ರಿ ಧರಣಿ ಅಂತಲೇ ಮಾಡಿದ್ದು. ಆಗ ಮಾಡಿದಾಗ ಅವರು ಬಂದುಬಿಟ್ಟು ಸಮ್ಮುಖದಲ್ಲಿ, ಜನರ ಸಮ್ಮುಖದಲ್ಲಿ, ಆಶಾರ ಸಮ್ಮುಖದಲ್ಲಿ ಅವ್ರು ಹೇಳಿದ್ದೇನೆಂದರೆ, ಎಲ್ಲ ಆಶಾ ಕಾರ್ಯಕರ್ತರಿಗೂ 10,000 ಬರ್ತಾ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾಗಿ ಬರ್ತಿದೆ. ಒಬ್ಬರಿಗೆ ಫಿಕ್ಸ್ಡ್ 5,000 ಬಂದರೆ ಇನ್ಸೆಂಟಿವ್ ಒಬ್ಬೊಬ್ಬರಿಗೆ 3,000, 2,000 ಈ ಥರ ಬರ್ತಿದೆ. ಯಾರೂ 10,000 ತಗೊಳ್ತಾ ಇಲ್ಲ. ನಾವು 15 ಕೇಳಿದ್ದು, 15 ನಮ್ಮ ಬೇಡಿಕೆ ಆಗಿತ್ತು. ಅವ್ರು ಹೇಳಿದರು ಸರಿ, ಕೆಲವ್ರಿಗೆ ಬರ್ತಿಲ್ಲ, ಕೆಲವ್ರಿಗೆ ತಗೊಳ್ತಿದ್ದಾರೆ. ನಾವು ಯಾರಿಗೆ ಇನ್ಸೆಂಟಿವ್ ಕರೆಕ್ಟಾಗಿ ಬರ್ತಿದೆ ಮತ್ತು ಯಾರಿಗೆ ಇದು ಗೌರವಧನ ಬರ್ತಿದೆ, ಇವ್ರದ್ದು ಎಲ್ಲ ಕೂಡಿದ್ರೂ 10,000 ಆಗಲ್ಲ. ಹಾಗಾಗಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರಿಗೂ 10,000 ಬರೋ ಥರ ಮಾಡ್ತೀವಿ ಅಂತೇಳಿ ಅವ್ರು ಹೇಳಿದ್ದು. ಅದು ಯಾವಾಗ ಅಂತಂದರೆ ಏಪ್ರಿಲಿಂದನೇ ಶುರು ಆಗುತ್ತೆ ಅಂತ ಹೇಳಿದರು. ಈಗ ಏಪ್ರಿಲ್ ಹೋಗಿ ಇಷ್ಟು ತಿಂಗಳಾದ್ರೂ ನಮಗೆ ಏನು ಮೊದಲು ಬರ್ತಿತ್ತು ಅದೇ ಇನ್ಸೆಂಟಿವು, ಅದೇ ಗೌರವಧನ, ಫಿಕ್ಸ್ಡ್ ಪೇಮೆಂಟೇ ಬರ್ತಿದೆ ಹೊರತು ಅವ್ರ ಆದೇಶನ ಇನ್ನೂ ಅವ್ರ ಮಾತನ್ನ ಅವರು ನೆರವೇರಿಸ್ಕೊಂಡಿಲ್ಲ. ಈಗ ನಮ್ಮ ಆಶಾಗಳಿಗೆ ಏನು ತೊಂದರೆ ಆಗ್ತಿದೆ ಅಂದರೆ, ನಮ್ಮ ಕೆಲಸ ನಾವೇನು ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀವಿ ಅದನ್ನು ಲೆಕ್ಕ ನೋಡಿದ್ರೆ ನಮ್ಗೆ 10,000 ಬಹಳ ಕಮ್ಮಿ. ಇದರಲ್ಲಿ ನಮ್ಮನ್ನು ಕೆಲಸಕ್ಕೆ ತೊಗೊಂಡಿರೋದಂದರೆ 2 ಗಂಟೆಗಳ ಕಾಲಕ್ಕೆ ಅಂತ ಹೇಳ್ಬಿಟ್ಟು ಕೆಲಸಕ್ಕೆ ತೊಗೊಂಡಿದ್ದೀವಿ. ಇದು ನಾವು ಸ್ವಯಂ ಇಚ್ಛೆಯಿಂದ ಬಂದಿರುವಂಥದ್ದು. ನಾವು ಇದನ್ನು ಸ್ವಯಂ ಇಚ್ಛೆ, ನಮ್ಮ ಸಮುದಾಯದಲ್ಲಿ ನಾವು ಕೆಲಸ ಮಾಡ್ತೀವಿ, ಜನರಿಗಾಗಿ ನಾವು ಓಡಾಡ್ತೀವಿ ಅನ್ನೋ ಮನೋಭಾವದಿಂದ ಬಂದಿರೋದು. ಹಾಗಾಗಿ ಇಷ್ಟು ಆಶಾ ಕಾರ್ಯಕರ್ತರು ಏನು ತಾಳ್ಮೆದಿಂದ ಇದ್ದೀವಿ ಅಂತಂದರೆ, ನಾವು ನಮ್ಮ ಸಮುದಾಯಕ್ಕೆ ತುಂಬ ಅವಶ್ಯಕತೆ ತುಂಬ ಸಮುದಾಯಕ್ಕೆ ಇದೆ. ಹಾಗಾಗಿ ನಾವು ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಆದರೆ ಅದಕ್ಕೆ ತಕ್ಕ ಅಮೌಂಟು ಕೂಡ ನಮಗೆ ಬೇಕು. ನಾವು ಏನು ದುಡಿತಿದ್ದೀವಿ ಅದಕ್ಕೆ ಬೇಕು. ಈಗ ನಾನು ಸ್ವಯಂ ಇಚ್ಛೆಯಿಂದ ಬಂದಿದ್ದೀನಿ ಅಂತ ನಾನು ಫ್ರೀಯಾಗಿ ಮಾಡೋಕ್ಕಾಗಲ್ಲ.
ನನ್ನ ಶ್ರಮಕ್ಕೆ ನನಗೆ ತಕ್ಕ ಬೆಲೆ ಬೇಕು ಅಂತ ನಾವು ಕೇಳ್ತಿದ್ದೀವಿ. ಇದು ಏನಾಗ್ತಿದೆ ಅಂತಂದರೆ 2 ಅವರ್ ಕೆಲಸ ಅನ್ನೋದು ಬಂದುಬಿಟ್ಟು ಈಗ ನಮಗೊಂದು ಟಾರ್ಗೆಟ್ ಕೊಟ್ಬಿಡ್ತಾರೆ, ಇಷ್ಟು ಮನೆಗಳನ್ನು ಮಾಡಬೇಕು, ಇಷ್ಟು ಕೆಲಸ ಮಾಡಬೇಕು, ಈಗ ಗರ್ಭಿಣಿನ ಹಾಸ್ಪಿಟ್ಲಿಗೆ ತೊಗೊಂಡೋಗ್ಬೇಕು, ಹೈ ರಿಸ್ಕ್ ನೋಡಬೇಕು. ಸಮುದಾಯದಲ್ಲಿ ಈಗ ನಾವು ಈ 3 ದಿನ ಬಂದಿದ್ದೀವಿ ಅಂದರೆ ಈ ಟೈಮಲ್ಲಿ ನಮಗೇನಾದರೂ ಆ ನಮ್ಮ ಏರಿಯಾಗಳಲ್ಲಿ ಏನಾದರೂ ಜನಗಳಿಗೆ ತೊಂದರೆ ಆದರೆ ಅದಕ್ಕೆ ನಾವು ಜವಾಬ್ದಾರರಾಗಿರ್ತೀವಿ. ಆ ಅಂದರೆ ಈ ರೀತಿ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ ಅನ್ನೋದು ನಮ್ಮ ಮನಸ್ಸಲ್ಲೂ ಇದೆ. ಹಾಗಂತ ಕೈ ಕೊಟ್ಕೊಂಡು ಕುತ್ಕೊಳ್ಬೇಕಂತನೂ ಇಲ್ಲ. ನಾವು ಏನು ಹೇಳ್ತೀರಾ ಗೌರ್ಮೆಂಟಿಗೆ, ಏನು ಹೇಳ್ತೀರಾ ಕೊನೆಯದಾಗಿ? ಸರ್, ಗೌರ್ಮೆಂಟಿಗೆ ನಾವು ಕೇಳೋದು ಇಷ್ಟೇ, ನಾವು ಈಗ ಅವ್ರ ಮಾತು ನೆರವೇರಿಸಿಲ್ಲ ಅಂತ ಇದಕ್ಕಿಂತ ಹೆಚ್ಚಾಗಿ ನಾವೇನು ಕೇಳೋದಿಲ್ಲ. ಅವ್ರು ಏನು ನಮಗೆ ಮಾತು ಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಡ್ಲಿ ಸಾಕು. ಮತ್ತು ಇನ್ನೊಂದು ಏನಾಗಿದೆ ಅಂದರೆ ಲಾಸ್ಟ್ ಟೈಮ್ ಅವ್ರು ಮಾತು ಕೊಟ್ಟಿದ್ದು ನೆರವೇರಿಲ್ಲ, ಪ್ಲಸ್ ನಾವು ಆಗಾಗ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗಿಂದಲೂ ನಮಗೆ ಒಂದೊಂದೇ ಆಶೆಗಳಿಗೆ ಒಂದೊಂದೇ ಪ್ರಾಬ್ಲಮ್ ಶುರು ಮಾಡ್ತಿದ್ದಾರೆ. ಅದೇ ಪರ್ಫಾರ್ಮೆನ್ಸು ಪ್ಲಸ್ ಪರ್ಸೆಂಟೇಜು ಇದನ್ನೆಲ್ಲ ಅಂದರೆ ಮತ್ತು 1,000ಕ್ಕಿಂತ ಕಮ್ಮಿ ಜನಸಂಖ್ಯೆ ಇರೋ ಜನದಿಂದ ಆಶೆಗಳನ್ನ ತೆಗೆಯೋದು, 60 ವರ್ಷ ಆಗಿದ್ದರೆ ತೆಗೆಯೋದು, ಬೇರೆ ಬೇರೆ ಕೆಲಸಗಳಿಗೆ ನಮ್ಮನ್ನು ಬಳಸ್ಕೊಳ್ಳೋದು, ಈ ಥರ ನಮ್ಮ ಸ್ಟ್ರೈಕ್ ಮುಗಿದ ಮೇಲೆ ಏನಂದರೆ ನಮಗೆ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಿದ್ದಾವೆ. ಇದಿಷ್ಟು ಆಶಾ ಕಾರ್ಯಕರ್ತೆ ಮಂಜುಳಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.